ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ತುಂಬ ದಿನದ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ಕೇಳೋಕ್ಕೆ ಹೋಗಿ ಬಂದೆ, ಬಟ್ ಇನ್ನೂ ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ. ಅದನ್ನು ಹಾಕ್ತೀನಿ. ಆ್ಯಕ್ಚುಲಿ ಇವತ್ತು ನಾನು ಹೋಗ್ತಾಯಿರೋದು ಕೋರ್ಮಂಗ್ಲಾಗೆ ಸೂಪರ್ ಬೈಕ್ ರಿವ್ಯೂ ಮಾಡೋಕ್ಕೆ. ಗೊತ್ತಿಲ್ಲ ಅವ್ರ ಶಾಪ್ ಓಪನ್ ಇರುತ್ತೋ ಇಲ್ವೋ ಅಂತ. ಹೋಗೋದಂತೂ ಹೋಗ್ತಾ ಇದ್ದೀನಿ, ನೋಡೋಣ. ಅಕಸ್ಮಾತ್ ಅವ್ರ ಶಾಪ್ ಓಪನ್ ಇದ್ದು ಅವರು ರಿವ್ಯೂ ಮಾಡೋಕ್ಕೆ ಕೊಟ್ಟರು ಅಂದರೆ ತುಂಬ ಸೂಪರಾಗಿರೋ ಬೈಕು. ಆ್ಯಕ್ಚುಲಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ಬ್ಯಾಂಗ್ಳೂರಲ್ಲಿ ಯಾರೂ ಪರ್ಚೇಸ್ ಮಾಡಿಲ್ಲ ಆ ಬೈಕ್ನ. ಆ ಬೈಕ್ ಅವ್ರ ಹತ್ರ ಇದೆ. ಅದು ಹೋದ್ಮೇಲೆ ತೋರಿಸ್ತೀನಿ ಅದು ಯಾವ ಬೈಕು ಅಂತ. ಬನ್ನಿ ನೋಡ್ಕೊ ಬರೋಣ. ಇವಾಗಲೇ ಹೇಳಿದೆ ನಾನು ನಿಮಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಬೋರ್ಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತ, ರೇಸ್ ಕಾರ್ಟಲ್ ಇದಿರೋದು ಬಂದು ಆ್ಯಕ್ಚುಲಿ ಕೋರ್ಮಂಗ್ಲಾ ಬಸ್ ಸ್ಟ್ಯಾಂಡ್ ಹತ್ರ ನಿಯರೆಸ್ಟ್ ಇದೆ. ಏನು ತುಂಬ ದೂರನೂ ಇಲ್ಲ. ಜಸ್ಟ್ ಕೋರ್ಮಂಗ್ಲಾ ಬಸ್ ಸ್ಟ್ಯಾಂಡಿಂದ ನೀವು ವಾಕಬಲ್ ಡಿಸ್ಟೆನ್ಸಲ್ಲೂ ಕೂಡ ಬಂದ್ಬಿಡ್ಬೋದು. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಕೆಲವೊಂದೊಂದು ಸೂಪರ್ ಬೈಕ್ಸ್ಗಳಿದೆ ಇಲ್ಲಿ ಅಂತ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ ಬೈಕು ಇವತ್ತು ಆ್ಯಕ್ಚುಲಿ ಇಲ್ಲಿಲ್ಲ. ಸೊ ಬೇರೆ ಬೇರೆ ಬೈಕ್ಗಳು ಕೂಡ ಇದೆ, ಅದನ್ನು ತೋರಿಸ್ತೀನಿ. ಅದರ ಪ್ರೈಸು ಕಾಸ್ಟು ಏನಿದೆ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಸ್ನೇಹಿತರೆ, ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ ಡುಕಾಟಿ ಪನಿಗಲೆ V4. ಇದು ಆ್ಯಕ್ಚುಲಿ ಒಂದು 2021 ಮಾಡಲು. ತುಂಬಾ ಸಕ್ಕತ್ತಾಗಿದೆ ಲುಕ್ಕು. ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಇದೆ ಅಂತ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಸುಮಾರು ಜನಕ್ಕೆ ಈ ಬೈಕ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಟಯರು ಕೂಡ ತುಂಬ ಚೆನ್ನಾಗೇ ಇದೆ, ಏನಂತ ವೇರೌಟ್ ಆಗಿಲ್ಲ. ಕಾಣಿಸ್ತಾ ಇರ್ಬೋದು ನಿಮಗೆ, ತುಂಬ ಚೆನ್ನಾಗಿದೆ ಟೈರ್ ಕೂಡ. ಅಂದರೆ ಇದಕ್ಕೆ ಸ್ಟಾಕ್ ಎಕ್ಸಾಸ್ಟೇ ಇದೆ, ಎಕ್ಸಾಸ್ಟ್ ಏನು ಚೇಂಜ್ ಆಗಿಲ್ಲ. ಬಟ್ ಇದೇನು ಅಂದರೆ ನ್ಯೂ ವರ್ಷನ್ ಅಲ್ಲ, ಓಲ್ಡ್ ವರ್ಷನ್ನೇ, 2021 ಮಾಡಲು. ಸೊ ಬಟ್ ನನಗೆ ಈ ಬೈಕಲ್ಲಿ ತುಂಬ ಇಷ್ಟ ಆಗೋದೇನು ಅಂದರೆ ಈ ಡಿಸೈನ್, ಈ ಫೇಸ್ ಇದೆ ಅಲ್ಲ, ಈ ಫೇಸ್ ಡಿಸೈನೇ ಸಕ್ಕದಾಗಿ ಕಾಣುತ್ತೆ ಹೈವೇನಲ್ಲಿ. ಆ ಹೆಡ್ಲೈಟು ಮತ್ತು ಈ ಟೈಲ್ ಲ್ಯಾಂಪ್ ಏನಿದೆ, ಈ LED ಸಕ್ಕದಾಗಿ ಕಾಣುತ್ತೆ ಮಾತ್ರ ಗಾಡಿ ಆನ್ ಆದಾಗ. ಅದು ಬಿಟ್ಟು ನೆಕ್ಸ್ಟ್ ಇನ್ನೆರಡು ಹೆಡ್ಲೈಟ್ ಆನ್ ಮಾಡಿದರೆ ಇನ್ನೂ ಸೂಪರಾಗಿ ಕಾಣುತ್ತೆ. ಸಕ್ಕದಾಗಿದೆ ಮಾತ್ರ ಗಾಡಿ ಇದು. ಈ ಗಾಡಿ ಪ್ರೈಸ್ ಬಂದು ನಿಮಗೆ ಟೋಟಲ್ ಆಗಿ ಸಿಗೋದು 23 lakhsವರೆಗೂ ಆಗುತ್ತೆ. ನೀವು ಇಲ್ಲಿ ಬಂದು ಡೈರೆಕ್ಟಾಗಿ ಮಾತಾಡ್ತೀರಾ ಅಂದರೆ ಇನ್ನೂ ಕೂಡ ಕಡಿಮೆ ಕೂಡ ಮಾಡಿಕೊಡ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ನೋಡಿ, ಯಾರು ತೊಗೊಳ್ಳೋರಿದ್ರೆ ಬಂದು ಮಾತಾಡ್ಬೋದು. Z900 ನ್ಯೂ ಮಾಡಲು. ಇದು ನನಗೆ ಅಷ್ಟು ಲೈಕು ಅಂತ ಅನಿಸಿಲ್ಲ. ಯಾಕೆ ಅಂದರೆ ಈ ಹೆಡ್ಲೈಟ್ ಡಿಸೈನ್ ಯಾಕೋ ನನಗೆ ಅಷ್ಟು ಲುಕ್ ಅನಿಸ್ಲಿಲ್ಲ. ಓಲ್ಡ್ ಹೆಡ್ಲೈಟ್ ಡಿಸೈನೇ ಸಕ್ಕತ್ತಾಗಿತ್ತು. ಇದು ಹೊಸ ಗಾಡಿ ಹಾಗೆ ಇದೆ, ಏನು ಗಾಡಿ ಅಷ್ಟು ರನ್ನೇ ಆಗಿಲ್ಲ ಅಂತ ಅನ್ಕೊಳ್ತೀನಿ ನಾನಂತೂ. ಸ್ಟಾಕ್ ಫುಲ್ಲು ಇದೆ, ಫುಲ್ಲು ಸ್ಟಾಕ್ ಗಾಡಿ. ನೀವೇ ನೋಡ್ತಾ ಇದ್ದೀರಾ. ಟಯರು ಕೂಡ ಇನ್ನೂ ಸೂಪರ್ ಆಗಿದೆ, ಏನಂತ ಟಯರ್ ಏನು ವೇರೌಟ್ ಆಗಿಲ್ಲ. ಹೊಸ ಗಾಡಿ ತೊಗೊಂಡು ಹಾಗೆ ತೊಗೊಂಬಂದ್ಬಿಟ್ಟಿದ್ದಾರೆ ಏನೋ ಅಂತ ಅನಿಸ್ತಾ ಇದೆ ನನಗಂತೂ. ಬಟ್ ಇದರಲ್ಲಿ ಇವ್ರು ಇನ್ನೊಂದು ಏನು ಹಾಕ್ಸಿದ್ದಾರೆ ಅಂದರೆ ಸೀಟ್ ಒಂದು ಹಾಕ್ಸಿದ್ದಾರೆ. ಆ್ಯಕ್ಚುಲಿ ಸೀಟ್ ಬರಲ್ಲ ಇದಕ್ಕೆ, ಸೀಟ್ ಹಾಕ್ಸಿದ್ದಾರೆ. ಡಿಸೈನ್ ಒಂಥರ ಸಕ್ಕತ್ತಾಗಿದೆ ಗಾಡಿ ಡಿಸೈನು. ಬಾಡಿ ಕೂಡ ಹಾಗೆ ಇದೆ. ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಅಂದರೆ ಒಂದು ಸೀಟ್ ಒಂದು ಹಾಕ್ಸಿದ್ದಾರೆ, ಆಮೇಲೆ ಟ್ಯಾಂಕ್ ಪ್ಯಾಡ್ ಒಂದು ಹಾಕ್ಸಿದ್ದಾರೆ. ಅದು ಬಿಟ್ಟರೆ ಮೊಬೈಲ್ ಹೋಲ್ಡರ್ ಒಂದು ಹಾಕ್ಸಿದ್ದಾರೆ. ಇನ್ನು ಮೇಜರಾಗಿ ನನಗಂತ ಚೇಂಜಸ್ ಏನೋ ಕಾಣ್ತಿಲ್ಲ. ಇದು ಕೂಡ ಆಲ್ಮೋಸ್ಟ್ 12 lakhsವರೆಗೂ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ, ಬಟ್ ಬಂದು ಮಾತಾಡಬೇಕು. 12 lakhsವರೆಗೂ ಇದಾಗುತ್ತೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ನೋಡ್ತೀರಾ ಅಂದರೆ BMW S1000 RR. ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಬಟ್ ಏನು ಅಂದರೆ ಗಾಡಿ ಮಾತ್ರ ಸೂಪರ್ ಆಗಿದೆ. SC ಪ್ರಾಜೆಕ್ಟ್ ಎಕ್ಸಾಸ್ಟ್ ಇದೆ. ಕಾರ್ಬನ್ ಫೈಬರ್ ವೀಲು ಇದಕ್ಕೆ ಇನ್ಬಿಲ್ಟೇ ಬರುತ್ತೆ. ಇದಕ್ಕೆ ಕಂಪ್ನಿಯಿಂದನೇ ಬಂದ್ಬಿಡುತ್ತೆ ಡೈರೆಕ್ಟ್ ಆಗಿ ಕಾರ್ಬನ್ ಫೈಬರ್ ವೀಲು. ಇದಕ್ಕೇನು ಚೇಂಜ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಸಮ್ ಪಾರ್ಟ್ಸ್ ಕಾರ್ಬನ್ ಫೈಬರ್ ಹಾಕ್ಸಿದ್ದಾರೆ, ಇದೊಂದು ಹಾಕ್ಸಿದ್ದಾರೆ ಪಾರ್ಟು. ಇನ್ನು ಅದು ಬಿಟ್ಟರೆ ನನಗೆ ಮ್ಯಾಕ್ಸಿಮಮ್ ಎಲ್ಲೂ ಕಾರ್ಬನ್ ಫೈಬರ್ ಕಾಣಿಸ್ತಿಲ್ಲ. ಓಕೆ, ಈ ಗಾಡಿ ಪ್ರೈಸ್ ಬಂದು ಅಂದರೆ ಇದು ಬ್ಯಾಕ್ ಸೈಡು ಹೆಡ್ಲೈಟ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಬ್ಯಾಕ್ ಇಂಡಿಕೇಟರ್ ಲೈಟ್ಸ್ ಎಲ್ಲ ಚೇಂಜ್ ಆಗಿದೆ, ಕಾಣ್ತಾ ಇರ್ಬೋದು. ಲೈಟ್ಸು, ಇಂಡಿಕೇಟರ್ ಲೈಟ್ಸು ಮತ್ತು ಬ್ರೇಕ್ ಲೈಟ್ಸ್ ಎಲ್ಲ ಈ ಕಡೆನೇ ಹಾಕ್ಬಿಟ್ಟಿದ್ದಾರೆ. ನಂಬರ್ ಪ್ಲೇಟ್ ಬಂದು ಫುಲ್ ಕೆಳಗಿದೆ. ಇದೊಂಥರ ಡಿಸೈನ್ ಚೆನ್ನಾಗಿದೆ. ಫ್ರೇಮ್ ಸ್ಲೈಡರ್ಸ್ ಹಾಕ್ಸಿದ್ದಾರೆ. ಹೌದು, ಇಲ್ಲೂ ಕೂಡ ಕಾರ್ಬನ್ ಫೈಬರ್ ಪಾರ್ಟ್ ಇದೆ. ಥರ ಗಾಡಿ ಪ್ರೈಸು ಕೂಡ 27 lakhs ಹೇಳ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟು ನೀವು ನೋಡ್ತೀರಾ ಅಂದರೆ ಕವಾಸಕಿ ನಿಂಜಾ ZX10R. ಇದು ಕೂಡ 2019 ಮಾಡಲು ಬೈಕು. ಇವಾಗಿನ ಡಿಸೈನ್ ಇವಾಗ ಈ ಥರ ಇಲ್ಲವೇ ಇಲ್ಲ ಬಿಡಿ, ತುಂಬ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಬೈಕಲ್ಲಿ. ಇದಕ್ಕೂ ಕೂಡ ಫ್ರೇಮ್ ಸ್ಲೈಡರ್ಸ್ ಇದೆ.
ಮ್ಯಾಕ್ಸಿಮಮ್ ಇದೊಂಥರ ಹೊಸ ಟೈರ್ಸ್ ಇದೆ. ಹೌದು, ಹೊಸ ಟೈರೇ ಹಾಕಿದ್ದಾರೆ. ಇನ್ನು ಗಾಡಿನಲ್ಲಿ ಬೇರೆ ಏನೇನು ಚೇಂಜಸ್ ಇದೆ, ಆಸ್ಟ್ರಿನ್ ರೇಸಿಂಗ್ ಎಕ್ಸಾಸ್ಟ್ ಇದೆ. ಇದಕ್ಕೂ ಬ್ಯಾಕ್ ಟೈರ್ ಫುಲ್ ಹೊಸದೇ ಇದೆ, ಕಾಣ್ತಾ ಇರ್ಬೋದು ನಿಮಗೆ. ಫುಲ್ ಹೊಸ ಟೈರ್ ಹಾಕ್ಸಿದ್ದಾರೆ. ಸ್ಟೇರಿಂಗ್ ಟರ್ನರ್ ಕೂಡ ಕಾಣ್ತಾ ಇದೆ ನಮಗೆ. ಗಾಡಿ ಹೊಸ ತರಾನೇ ಮೇಂಟೈನ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಆಮೇಲೆ ಇದ್ರಲ್ಲಿ ಮಿರರ್ ಅಲ್ಲಿ ಇಂಡಿಕೇಟರ್ ಲೈಟ್ಸ್ ಇದೆ ನಿಮಗೆ. ಇದು ಆಲ್ಮೋಸ್ಟ್ ನಿಮಗೆ ಏನಿಲ್ಲ ಅಂದ್ರೂ 12 lakhs ವರೆಗೂ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಟ್ರಯಂಪೋ ಸ್ಟ್ರೀಟ್ ಫೈಟರ್, ಇದು 765cc. ಇದು ಒಂಥರ ಸೂಪರ್ ಆಗಿದೆ ಗಾಡಿ ಹೇಳಬೇಕು ಅಂತಂದ್ರೆ. ನೀವೇನು ನೋಡ್ತಾ ಇದ್ರ, ಈ ಬೈಕ್ ಡಿಸೈನೇ ಬೇರೆ, ಲುಕ್ಕೇ ಬೇರೆ. ಒಂಥರ ಅಸಲ 13 lakhs ವರೆಗೂ ಆಗುತ್ತೆ ನಿಮಗೆ ಈ ಬೈಕು. ಥರ ಡಿಸೈನು ಸೂಪರ್ ಆಗಿದೆ, ಟೈರ್ ಎಲ್ಲ ಹೊಸದಿದೆ. ಆಲ್ಮೋಸ್ಟ್ ಅವ್ರ ಹತ್ರ ಇರೋ ಎಲ್ಲ ಬಾಡಿಗಳದ್ದು ಕೂಡ ಟೈರ್ ಹೊಸದೇ ಇದೆ, ಏನು ಚೇಂಜಸ್ ಏನು ಮಾಡಿಸಿಲ್ಲ. ಎಕ್ಸಾಸ್ಟ್ ಕೂಡ ಸ್ಟಾಕೇ ಇದೆ, ಎಕ್ಸಾಸ್ಟ್ ಏನು ಚೇಂಜ್ ಆಗಿಲ್ಲ. ಗಾಡಿ ಕೂಡ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಬಂದು ಟ್ರಯಂಫ್ ಟೈಗರ್ 900 ರ್ಯಾಲಿ ಪ್ರೋ ಅಡಿಷನ್ನು. ಇದು ಬಂದು ನಿಮಗೆ 2022 ಮಾಡಲು. ಇದಕ್ಕೆ ಎಕ್ಸಾಸ್ಟ್ ಮಾತ್ರ ಸಕ್ಕತ್ತಾಗಿದೆ, ತುಂಬಾ ದೊಡ್ಡದಾಗಿ. ಮೇಲೆ ಕ್ಯಾರಿಯರ್ ಸೆಟ್ಟಿಂಗ್ ಕೂಡ ಇದೆ, ನೋಡ್ತಾ ಇರ್ಬೋದು, ನಿಮ್ಗೆ ನೀಟಾಗಿ ಕಾಣ್ತಾ ಇದೆ. ಗಾಡಿನೂ ಕೂಡ ಅಷ್ಟೇ ಸಕ್ಕತ್ತಾಗಿದೆ. ಹೊಸ ಗಾಡಿ ಏನಿರ್ಬೇಕು ಹಂಗೆ ಇದೆ. ಮತ್ತೆ ಹೆಡ್ಲೈಟ್ ಫಿಟ್ಟಿಂಗ್ಸ್ ಎಲ್ಲ ಇದೆ. ಟೋಟಲ್ ಆಗಿ 4 ಹೆಡ್ಲೈಟ್ಸ್ ಹಾಕ್ಸಿದ್ದಾರೆ ಅವರೇ ಹೊಸದಾಗಿ. ಗಾಡಿನೂ ಕೂಡ ಅಷ್ಟೇ ಸಕ್ಕತ್ತಾಗಿದೆ. ರಿಜಿಸ್ಟ್ರೇಷನ್ ಗಾಡಿನೇ, ಏನೋ ಒಳ್ಳೆಯದೆ. ಇದು ಆಲ್ಮೋಸ್ಟ್ ಆಲು 22,000 ಕಿಲೋಮೀಟರ್ ಓಡಿದೆ. ಗಾಡಿ ಪ್ರೈಸ್ ಬಂದು ನಿಮಗೆ 13.50 ಅಂದರೆ 13.5 ಲಕ್ಷ ಆಗುತ್ತೆ ಈ ಗಾಡಿ ಪ್ರೈಸು. ಗಾಡಿ ನೀವು ಬಂದು ಮಾತಾಡ್ತೀರಾ ಅಂದರೆ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಗಾಡಿ ತಗೊಳ್ಳೋರು ಯಾರು ಇದ್ರೆ ಬಂದು ಮಾತಾಡ್ಬೋದು, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮೊಬೈಲ್ ಹೋಲ್ಡರ್ ಕೂಡ ಇದೆ. ಆಮೇಲೆ ನಿಮಗೆ ಇದು ಮಿರರ್ ಏನು ನೋಡ್ತಾ ಇದ್ದೀರಾ, ಇದು ಬಂದು ಅಡ್ಜಸ್ಟೇಬಲ್ ಮಿರರ್, ಇದು ಸ್ಟಾಕ್ ಮಿರರ್ ಅಲ್ಲ. ಇದೆರಡು ಫುಲ್ಲು ಚೇಂಜಸ್ ಇರೋದು. ಸೊ ಅದು ಕೂಡ ನೋಡ್ಬೋದು ನೀವು. ಚೆನ್ನಾಗಿದೆ ಗಾಡಿ, ಮೇಂಟೈನ್ ಮಾಡಿದ್ದಾರೆ, ವೆಲ್ ಮೇಂಟೈನ್ ಆಗಿದೆ ಗಾಡಿ. ಇನ್ನು ಟೈರ್ ವಿಷಯಕ್ಕೆ ಬರ್ತೀರಾ ಅಂದರೆ ಟೈರ್ ಅಂತೂ ಫುಲ್ ಹೊಸದಿದೆ, ನೋಡ್ಬೋದು. ಫುಲ್ ಹೊಸ ಟೈರೇ ಇದೆ. ಹಂಗೆ ಬ್ಯಾಕು ಕೂಡ ಸೇಮ್ ಹೊಸ ಟೈರ್ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಆಗಿದೆ ಗಾಡಿ. ಇನ್ನು ನೆಕ್ಸ್ಟ್ ಬಂದ್ರೆ ಡುಕಾಟಿ ಮಲ್ಟಿಸ್ಟಾಡಾ V4S. ಇದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ. ಇದು ಆಲ್ಮೋಸ್ಟ್ ಆಲ್ ನಿಮಗೆ 3,300 ಕಿಲೋಮೀಟರ್ ಓಡಿದೆ ಗಾಡಿ. ಇದರಲ್ಲೂ ಕೂಡ ಸೇಮ್ ಹೊಸ ಟೈರ್ ಹಂಗೆ ಇದೆ, ಜಾಸ್ತಿ ಏನು ಗಾಡಿ ಓಡಿಸಿಲ್ಲ. ಇದು ಬೇರೆ ಓಡಿರೋದೇ 3,300 ಕಿಲೋಮೀಟ್ರು. ಸೊ ಗಾಡಿ ಟೈರ್ ಕೂಡ ಹಂಗೆ ಹೊಸದಾಗಿ ಇದೆ. ಬಾಡಿಲೂ ಕೂಡ ನಿಮ್ಗೆ ಎಲ್ಲೂ ಕೂಡ ಒಂದು ಸ್ಕ್ರಾಚ್ ಕಾಣೋದಿಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ವೈಸರ್ ಕೂಡ ಇದು ಚೇಂಜ್ ಆಗಿದೆ ಅನ್ಕೊಳ್ತೀನಿ, ಯಾಕಂದ್ರೆ ಇದು ವಿಂಡ್ಶೀಲ್ಡ್ ಇದು ಬರಲ್ಲ, ಇದಕ್ಕೆ ಇದು ಚೇಂಜ್ ಆಗಿದೆ ಇದ್ರ ವಿಂಡ್ಶೀಲ್ಡ್. ಗಾಡೀಲಿ ಮ್ಯಾಕ್ಸಿಮಮ್ ಅಂತಂದ್ರೆ ಏನು ಅಂತ ಮ್ಯಾಕ್ಸಿಮಮ್ ಚೇಂಜಸ್ ಏನು ಇಲ್ಲ. ಮೊಬೈಲ್ ಹೋಲ್ಡರ್ ಇರೋದನ್ನ ಮೇ ಬಿ ತೆಗೆದಿಟ್ಟಿರ್ಬೇಕು. ವೈಸರು ಹೈಟ್ ಆಗುತ್ತೆ ನೋಡಿ, ರಿಮೋಟ್ ಸಿಸ್ಟಮ್ ಅನ್ಕೊಳ್ತೀನಿ, ಹ್ಯಾಂಡ್ ವೈಸ್ ಆಗಲ್ಲ ಅದು. ಇನ್ನು ಗಾಡಿ ಸೀಟು ಟ್ಯಾಂಕು ಡಿಫ್ರೆಂಟ್ ಆಗಿದೆ. ಇದು ಕೂಡ ಎಕ್ಸಾಸ್ಟು ಸ್ಟಾಕ್ ಎಕ್ಸಾಸ್ಟೇನೆ, ಇದರಲ್ಲೂ ಎಕ್ಸಾಸ್ಟ್ ಏನು ಚೇಂಜ್ ಆಗಿಲ್ಲ. ಮತ್ತೆ ಇದರಲ್ಲೂ ಕೂಡ ಟೈರು ಹೊಸ ಟೈರ್ ಹಂಗೆ ಇದೆ, ಏನು ಯೂಸ್ ಆಗಿಲ್ಲ. 3,300 ಕಿಲೋಮೀಟರ್ ಅಷ್ಟೇ ಓಡಿರೋದಲ್ವಾ. ಸೊ ಗಾಡೀಲಿ ಟೈರ್ ಏನು ಚೇಂಜಸ್ ಆಗಿಲ್ಲ, ಹಂಗೆ ಇದೆ. ವೇರ್ ಆಗಿಲ್ಲ ಟೈರು, ಚೆನ್ನಾಗಿದೆ ಗಾಡಿ. ಲುಕ್ಕು ಕೂಡ ಅಷ್ಟೇ ಸಖತ್ತಾಗಿದೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಬಂದ್ರೆ ಸೇಮ್ ಗಾಡಿನೇ, ಡುಕಾಟಿ ಮಲ್ಟಿಸ್ಟಾಡಾ V4S. ಇದು ಕೂಡ ಸೂಪರ್ ಆಗಿರುವಂಥ ಗಾಡಿನೇ, ಇದು ಹೊಸ ಗಾಡಿನೇ. ಇದು ಏನು ಜಾಸ್ತಿ ಓಡಿಲ್ಲ, ಇದು 3,500 ಕಿಲೋಮೀಟರ್ ಅಷ್ಟೇ ಓಡಿರೋದು. ಇದನ್ನು ಕೂಡ ಇದು ಆಲ್ಮೋಸ್ಟ್ ನಿಮಗೆ 24 lakhs ವರೆಗೂ ಆಗುತ್ತೆ. ಇಲ್ಲಿ ನೀವು ಡೈರೆಕ್ಟಾಗಿ ಬಂದು ಮಾತಾಡ್ತೀರ ಅಂದರೆ ಕಡಿಮೆ ಮಾಡ್ಕೊಡ್ತಾರೆ, ಅದರಲ್ಲಿ ಏನು ಡಿಫ್ರೆನ್ಸ್ ಏನಿಲ್ಲ. ಬಂದು ನೀವು ಆರಾಮಾಗಿ ಮಾತಾಡ್ಬೋದು. ಇದು TN ರಿಜಿಸ್ಟ್ರೇಷನ್ನು. ಇದರಲ್ಲೂ ಕೂಡ ಸ್ಟಾಕ್ ಎಕ್ಸಾಸ್ಟೇ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ಸೂಪರ್ ಆಗಿದೆ ಗಾಡಿ. ನೀವು ಇಲ್ಲಿ ಬಂದು ಡೈರೆಕ್ಟಾಗಿ ಮಾತಾಡ್ತೀರ ಅಂದರೆ ಗಾಡಿ ಪ್ರೈಸ್ ಕಡಿಮೆ ಆಗುತ್ತೆ. ಗಾಡಿ ಪ್ರೈಸ್ ಕಡಿಮೆ ಕೂಡ ಮಾಡಿಕೊಡ್ತಾರೆ, ಏನಂತ ಜಾಸ್ತಿ ಏನಿರಲ್ಲ. ನೀವು ಬಂದು ಮಾತಾಡಬೇಕು ಅಷ್ಟೇನೆ. ನೆಕ್ಸ್ಟು ನಮ್ಮ ಹತ್ರ ಇಲ್ಲಿ ಕಾಣ್ತಿರೋದು ಬಂದು ಹಾರ್ಲಿ ಡೇವಿಡ್ಸನ್ನು. ಇದು ಕೂಡ ಇದು ಆ್ಯಕ್ಚುಲಿ ಇದು ಹೆಂಗೆ ಅಂದರೆ ಕಂಫರ್ಟ್ ಬೈಕ್. ಇದು ಟೂರಿಯರ್ ಬೈಕು ಅಂತಲೂ ಹೇಳಕ್ಕೆ ಬರಲ್ಲ, ಸ್ಪೋರ್ಟ್ಸ್ ಬೈಕ್ ಅಂತಲೂ ಹೇಳಕ್ಕೆ ಬರಲ್ಲ. ಹಾರ್ಲಿ ಡೇವಿಡ್ಸನ್ 2 ಗಾಡಿ ಇದೆ. ಆಮೇಲೆ ನೆಕ್ಸ್ಟ್ ಬಂದರೆ ಟ್ರಯಂಫ್ ರಾಕೆಟು. ಇದಂತೂ ಹೇಳಂಗೆ ಇಲ್ಲ, 2,500cc ಬೈಕು. ಹಂಗೆ ಎಕ್ಸಲೇಟರ್ ಕೊಟ್ಟರೆ ಹೋಗ್ತಾನೆ ಇರುತ್ತೆ ಫುಲ್ಲಾಗಿ. ಡಿಫ್ರೆಂಟ್ ಬೈಕ್ ಇದೊಂದು. ಇದೊಂಥರ ಹಾಗೆ ಅಂದರೆ ಒಂದು ರಾಕೆಟ್ ಅಂತಲೇ ಹೇಳ್ಬೋದು ಇದಕ್ಕೆ.
ನಾವು ಇದ್ರ ಬಗ್ಗೆ ಪ್ರೈಸ್ ಏನು ಅಷ್ಟು ನಾನು ಮಾತಾಡಕ್ ಹೋಗಲ್ಲ. ಇದ್ರ ಬಗ್ಗೆ ನೀವೇನಾರು ಬಂದು ಡೈರೆಕ್ಟಾಗಿ ಮಾತಾಡಿ, ಯಾಕಂದ್ರೆ ಪ್ರೈಸ್ ಇಷ್ಟು ಅವ್ರ ಹತ್ರನೂ ಸದ್ಯಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಇದೇನಾದ್ರು ಮಾತಾಡೋಗಿದ್ರೆ ನೀವು ಡೈರೆಕ್ಟಾಗಿ ಬಂದು ಮಾತಾಡ್ಬೋದು. ಇನ್ನೂ ಒಂದು ಹಾರ್ಲಿ ಡೇವಿಡ್ಸನ್ ಇದೆ. ಈ ಗಾಡಿ ನೋಡೋದಕ್ಕೆ ಒಂಥರ ಔಟ್ಲುಕ್ಕೆ ಸಕ್ಕತ್ತಾಗಿದೆ. ಎರಡೂ ಕೂಡ ಹಾರ್ಲಿ ಡೇವಿಡ್ಸನ್ನೇ, ಸಿಂಗಲ್ ಸೀಟು ಒಂದು ಡಬಲ್ ಸೀಟು. ಗಾಡಿ ನೋಡಿ ಹೆಂಗಿದೆ, ಸೈಲೆನ್ಸರ್ ನೋಡಿ ಹೆಂಗ್ ಸೂಪರ್ ಆಗಿದೆ ಗಾಡಿದು. ಮ್ಯಾಗ್ ವೀಲ್ ಅಂತೂ ಅಲ್ಟಿಮೇಟ್ ಡಿಸೈನ್ ಗಾಡಿದು, ಬೇರೆ ಲೆವೆಲ್ ಅಲ್ಲೇ ಇದೆ ಗಾಡಿ ಅಲ್ಟಿಮೇಟ್ ಡಿಸೈನ್ ಅಂತರ. ಎಲ್ಲ ಸಿಲ್ವರ್ ಬಾಡಿ ತರ ಕೊಟ್ಬಿಟ್ಟಿದ್ದಾನೆ. ಮ್ಯಾಗ್ ವೀಲ್ ಡಿಸೈನ್ ಮಾತ್ರ ಅಲ್ಟಿ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಯಾವ ಗಾಡಿ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ತರ ವಿಡಿಯೋಗಳು ಬೇಕು ಅಂದ್ರೆ ತಪ್ಪದೆ ನನ್ನ ಚಾನಲ್ನ ಫಾಲೋ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಿ ಯು, ಟಾಟಾ, ಬಾಯ್ ಬಾಯ್.